ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಚಪ್ಪಲಿ ಹೊಲಿಯೋದು, ತಲೆ ಮೇಲೆ ಮಲ ಬರುವಂತದ್ದು, ಭೂಮಿ ಇಲ್ಲದೆ ಇರುವಂತದ್ದು, ಜೀತ್ಗಾರಿಕೆನಲ್ಲಿ ಇದನ್ನ ಸಾಮಾಜಿಕ ಪರಿಸ್ಥಿತಿ ಅಂತ ಕರಿತೀವಿ. ಈ ಎರಡೂ ಸಾಮಾಜಿಕ ಪರಿಸ್ಥಿತಿನಲ್ಲಿ ಹೊಲೆಯ ಮತ್ತು ಮಾದಿಗರನ್ನ ಕಂಪೇರ್ ಮಾಡಿದಾಗ ಹೊಲೆಯರಿಗೆ ಸ್ವಲ್ಪ ಸುಧಾರಣೆಯಾಗಬಹುದಾದಂತಹ ಸಾಮಾಜಿಕ ಪರಿಸ್ಥಿತಿ ಪ್ಲಸ್ ರಾಜಕೀಯ ಭದ್ರತೆ ಪ್ಲಸ್ ರಾಜಾಶ್ರಯ, ನಾಲ್ವಡಿ ಕೃಷ್ಣರಾಜ ಒಡೆಯರ ರಾಜಾಶ್ರಯ ಎಲ್ಲವೂ ಸಿಕ್ಕಿದ್ರಿಂದ ನೀವು ಡೆವಲಪ್ ಆದ್ರಿ, ಸಂತೋಷ ಪಡ್ತೀನಿ. ಆದ್ರೆ ಇದರಿಂದ ವಂಚನೆಗೊಳಗಾದಂತಹ ಈ ರಾಜಾಶ್ರಯದಿಂದ ವಂಚನೆಗಾಗಿದ್ದು, ರಾಜಕೀಯವಾದಂತಹ ಆಶ್ರಯದಿಂದ ಪ್ರಭಾವದಿಂದ ವಂಚನೆಗೊಳಗಾಗಿದ್ದು, ಮತ್ತೆ ಕನಿಷ್ಠ ಅನಿಸುವಂತಹ ಕೆಲಸಗಳಲ್ಲಿ ತೊಡಕೊಂಡಿದ್ದು ಮಾದಿಗ ಸಮುದಾಯ. ಈ ಎರಡನ್ನೂ ಕೂಡ ಸಾಮಾಜಿಕ ಪರಿಸ್ಥಿತಿಯಾಗಿ ನೋಡುವಾಗ ಮಾದಿಗರನ್ನ ಸಮಾಜ ದೂರೀಕರಿಸಿದೆ, ದೂರ ಇಟ್ಟಿದೆ. ದಕ್ಕಲಿಗರು, ಮಾಸ್ಟಿಗರು, ಈ ರೀತಿಯಾದಂತಹ ಜಾತಿ ಮಾದಿಗ ಸಂಬಂಧಿತರು, ಅಲೆಮಾರಿ ಸಮುದಾಯಗಳು ದೂರ ಇಟ್ಟಿದೆ. ಈ ಎರಡನ್ನೂ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಆಸ್ ಪರ್ ಎಂಪೆರಿಕಲ್ ಡಾಟಾ, ಲಭ್ಯವಿರುವಂತಹ ಎಂಪೆರಿಕಲ್ ಡಾಟಾಗಳನ್ನ ತಗೊಳ್ಳಿ, ಆ ಡಾಟಾಗಳನ್ನ ಆಧರಿಸಿ, ಜನಸಂಖ್ಯೆ ಅಲ್ಲ, ಎಂಪೆರಿಕಲ್ ಡಾಟಾ ಅಂದ್ರೆ ನಾಟ್ ಎ ಪಾಪ್ಯುಲೇಷನ್, ಬ್ಯಾಕ್ವರ್ಡ್ನೆಸ್, ಆ ಹಿಂದುಳಿದ ವರ್ಗದ ಅಂಕಿ ಸಂಖ್ಯೆಗಳನ್ನ ನೋಡಿ ಯಾರು ಯಾವ್ಯಾವ ಕಾರಣಕ್ಕೆ ಅಂದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇದರ ಪ್ರಭಾವಗಳಿಗೆ ಒಳಗಾಗಿ ಯಾರು ತುಚ್ಛೀಕರಿಸಿದ್ದಾರೆ, ದೂರೀಕರಿಸಿದ್ದಾರೆ, ಯಾರು ತುಳಿಯಲ್ಪಟ್ಟಿದ್ದಾರೆ ಅವರನ್ನ ಎಸ್ಸಿಗಳಲ್ಲೇ ಇತರೆ ಜಾತಿಗಳ ಸರಿಸಮನಕ್ಕೆ ತರುವಂತ ಪ್ರಯತ್ನ ಮಾಡಿ. ದಿಸ್ ಇಸ್ ದ ಮೀನಿಂಗ್ ಆಫ್ ಎಂಪೆರಿಕಲ್ ಡಾಟಾ. ದತ್ತಾಂಶ, ಬ್ಯಾಕ್ವರ್ಡ್ನೆಸ್, ಎಷ್ಟು ಹಿಂದುಳಿದಿದ್ದಾರೆ, ಅವ್ರ ಹತ್ರ ಎಷ್ಟು ಭೂಮಿ ಇದೆ, ಎಷ್ಟು ಜನ IAS ಆಫೀಸರ್ ಇದ್ದಾರೆ, ಎಷ್ಟು ಜನ IPS ನವರು ಇದ್ದಾರೆ, ಎಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ, ಎಷ್ಟು ಜನದ ಸೈಕಲ್ ಇದೆ, ಎಷ್ಟು ಜನದ ಭೂಮಿ ಇದೆ, ಎಷ್ಟು ಜನದ ಇನ್ಸ್ಟಿಟ್ಯೂಷನ್ ಇದೆ, ಜಾತಿವಾರು. ಇದನ್ನೆಲ್ಲ ತೆಗೆದಾಗ ಮಾದಿಗರ ಹತ್ರ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಹೊಲೆಯರ ಹತ್ರ ಇದೆ. ಇರ್ಲಿ, ಸಂತೋಷ, ತುಂಬಾ ಸಂತೋಷ. ಇಂಡಸ್ಟ್ರಿಗಳ ಲೆಕ್ಕ ತಗೊಳ್ಳಿ, ಭೂಮಿ ಒಡೆತನದ ಲೆಕ್ಕ ತಗೊಳ್ಳಿ, IAS ಆಫೀಸರ್ ತಗೊಳ್ಳಿ, IPS ತಗೊಳ್ಳಿ. ಹಂಗ್ ಬಂದಾಗ ನೋಡಪ್ಪ, ಅಸ್ಪೃಶ್ಯರಲ್ಲೇ ಹೊಲೆಯರಿಗೆ ಒಂದಿಷ್ಟು ಅವಕಾಶ ಜಾಸ್ತಿ ಸಿಕ್ಕಿದೆ. ನಾನು ಇದನ್ನ ಕಸಿದ್ರು, ಒಡ್ಕೊಂಡ್ ತಿಂದ್ರು ಆ ಪದ ಉಪಯೋಗಿಸಲ್ಲ. ಸಾಮಾಜಿಕ ಪರಿಸ್ಥಿತಿಯ ಕಾರಣಕ್ಕೆ ಸಿಕ್ಕಿದೆ. ಸೊ ಸಾಮಾಜಿಕ ಪರಿಸ್ಥಿತಿಯ ಕಾರಣಕ್ಕೆ ಹಿಂದುಳಿದ ಮಾದಿಗರನ್ನ ಸರಿ ಸಣ್ಣಾಗಿ ತರೋದಕ್ಕೆ ಆಸ್ ಪರ್ ಎಂಪೆರಿಕಲ್ ಡಾಟಾ ಇಂಟರ್ನಲ್ ರಿಸರ್ವೇಶನ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಳಿತ್ತು. ಇದೊಂದು ಅರ್ಥ ಆಗ್ಬಿಟ್ರೆ ಯಾವನು ಕೂಡ ಮಾದಿಗರ ವಿರುದ್ಧ, ಅವರ ಹೋರಾಟದ ವಿರುದ್ಧ ನಿಮಗ್ ತಲೆ ಇರ್ಲಿಲ್ವೇನ್ರಿ, ನೀವ್ ವಿದ್ಯಾವಂತರಲ್ವೇನ್ರಿ? ವಿದ್ಯಾವಂತರೆ. ಕಾಂಶಿರಾಮ್ಗಿನ ಜ್ಞಾನವಂತರ, ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರಿಗಿನ್ನ ಬದ್ಧತೆನಾ, ಅವ್ರಿಗಿನ್ನ ಜ್ಞಾನವಂತರ? ಮಾದಿಗ ಸಮುದಾಯದಲ್ಲಿ ದುರಾಂಕಾರ ಅನ್ಕೊಳ್ಳಿ, ಯಾವ ವಿಚಾರದಲ್ಲಿ ಚರ್ಚೆ ಮಾಡ್ಬೇಕು ಹೇಳಿ, ರೆಡಿ ಇದ್ದೀನಿ. ನಾನು ದಡ್ಡ ಅಲ್ಲ. ಬಾಬಾ ಸಾಹೇಬ್ರ ಕರುಣೆಯಿಂದ ಅಪಾರ ಜ್ಞಾನವನ್ನು ಸಂಪಾದನೆ ಮಾಡಿದ್ದೆ, ನಾನು ದಡ್ಡನ? ಆದ್ರೆ ನನ್ನ ಕುಲವೃತ್ತಿಯ ಸಾಮಾಜಿಕ ಕಾರಣಗಳಿಂದ ಅವಕಾಶ ವಂಚಿತರಾದಂತಹ ಮಾದಿಗ ಸಮುದಾಯದವ್ರು ನಾನು. ಚಪ್ಪಲಿ ಹೊಲಿಯೋದು, ಹೇಲೆತ್ತೋದು, ಚೀತಾ ಮಾಡೋದು, ಭೂಮಿ ಇಲ್ಲದೆ ಇರುವಂತದ್ದು. ಈ ಕಾರಣಕ್ಕೆ ಆ ಎಂಪೆರಿಕಲ್ ಡಾಟಾವನ್ನ ನೋಡಿ ನೀವು ಒಳ ಮೀಸಲಾತಿಯನ್ನ ಕೊಡಿ, ಪ್ರಥಮ ಪ್ರಾಶಸ್ತ್ಯವನ್ನ ಅವ್ರು ಕೊಡಿ, ಪ್ರವರ್ಗ ಏನಲ್ಲಿ ಕೊಡಿ ಅಂತ ಸರ್ಕಾರ ಡಿಸೈಡ್ ಮಾಡಿದ್ದು. ನಾಗಮೋಹನ್ ಅವರಲ್ಲ. ಪ್ರಥಮ ಪ್ರಾಶಸ್ತ್ಯವನ್ನ ಮಾದಿಗರಿಗಿಂತಲೂ ಕೂಡ ತಳಸ್ತರದಲ್ಲಿರುವಂತಹ ಅಲೆಮಾರಿಗಳಿಗೆ ಕೊಡಿ ಅಂತ. ಮಾದಿಗರು ಯಾರಾದ್ರೂ ವಿರೋಧ ಮಾಡಿದ್ರ? ನಾಳೆ ಬೆಳಗ್ಗೆ ಕೂಡ ಅಲೆಮಾರಿಗಳಿಗೆ ಪ್ರವರ್ಗ 1 ಕೊಟ್ಟು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಚಪ್ಪಾಳೆ ತಟ್ಟಿ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡೋರು ನಾನೇನೆ. ಆಯ್ತಲ್ಲ? ಈಗ ನಮಗ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು 8 ಸೀಟು ಧಾರವಾಡದಲ್ಲಿ, 8 ಸೀಟು ಮಾದಿಗರಿಗೆ ಸಿಕ್ಬಿಡ್ತಲ್ಲಪ್ಪ ಮೊದಲನೇ ಪ್ರಾಶಸ್ತ್ಯದಲ್ಲಿ ಅಂತ ಹೇಳಿಬಿಟ್ಟು ಇಡೀ ಮೀಸಲಾತಿಯ ಸಿಸ್ಟಮ್ ಅನ್ನೇ ಮತ್ತೆ ರದ್ದು ಮಾಡಿಕೊಟ್ಟಿದ್ದೀರಲ್ಲ. ರಾಜಕೀಯವಾಗಿ ಹೊಲೆ ಸಮುದಾಯದ ರಾಜಕಾರಣಿಗಳು ಪ್ರಭಾವಿಗಳಾಗಿರೋದ್ರಿಂದ ಹಿರಿಯ ಖರ್ಗೆ, ಕಿರಿಯ ಖರ್ಗೆ, ಮಹದೇವಪ್ಪನವರು, ಮತ್ತೆ ಪರಮೇಶ್ವರ್ ಅವರು, ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲ ಸಚಿವರಲ್ಲ, ಶಾಸಕರುಗಳಿದ್ದಾರೆ. ಇವರು ರಾಜಕೀಯವಾಗಿ ಪ್ರಭಾವ ಇದ್ದವರು 3 ದಿವಸಕ್ಕೆ, ನಮ್ಮ 35 ವರ್ಷಗಳ ಹೋರಾಟದ ಎದುರಾಗಿ 3 ದಿವಸಕ್ಕೆ 6% ನಮ್ಮ ಜೊತೆ ತಗೋತಾರೆ. ಸಂತೋಷ, ತಗೊಂಡಾಯ್ತು, ಅಂಚ್ಕೊಂತೀನಿ, ನಾನು ಸುಮ್ಮನಾದ್ವಿ. ಪ್ರಥಮ ಪ್ರಾಶಸ್ತ್ಯ ಅವ್ರಿಗೋಯ್ತು ಅನ್ನೋ ಕಾರಣಕ್ಕೆ ಇಡೀ ಸಿಸ್ಟಮ್ ಅನ್ನೇ, ಮೀಸಲಾತಿ ಸಿಸ್ಟಮ್, ಒಳ ಮೀಸಲಾತಿ ಸಿಸ್ಟಮ್ ಅನ್ನೇ ರದ್ದು ಮಾಡೋ ಮಟ್ಟಕ್ಕೆ ರಾಜಕೀಯ ಪ್ರಭಾವಿಗಳಿದ್ದೀರಿ. ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿದ್ದು, ಆಸ್ ಪರ್ ಎಂಪೆರಿಕಲ್ ಡಾಟಾ ಸ್ಟಡಿ ಮಾಡಿ.
ಇದನ್ನೇ ನಾಗಮೋಹನ್ ದಾಸ್ ಆಯೋಗ ಹೇಳಿದ್ದು, ಇದನ್ನೇ ಸದಾಶಿವ ಆಯೋಗ ಹೇಳಿದ್ದು, ಇದನ್ನೇ ಮಾಧುಸ್ವಾಮಿ ಆಯೋಗ ಹೇಳಿದ್ದು, ಇದನ್ನೇ ಅವನೂರು ವರದಿ ಹೇಳಿದ್ದು, ಇದನ್ನೇ ಕಾಂತರಾಜ್ ಆಯೋಗದ ವರದಿ ಹೇಳಿದ್ದು, ಇದನ್ನೇ 2011 ಸೆನ್ಸಸ್ ಹೇಳಿದ್ದು, ಇದನ್ನೇ ಕೆಪಿಎಸ್ಸಿ ಡಾಟಾಗಳು ಹೇಳಿದ್ದು. ನಾವೆಲ್ಲಿದ್ದೀವಿ ಅಂತ. ಈಗ ನಾವಿಲ್ಲಿಗೆ ಬರ್ಬೇಕಲ್ವಾ? ನಾವಿಲ್ಲಿದ್ದವ್ರು ಇಲ್ಲಿ ಬರೋದಿರ್ಲಿ, ಇಲ್ಲಿಗೆ ಬಂದಿದ್ಕೇನೆ ಹಿಂಗ್ ಆಡ್ತಾ ಇದ್ದೀರಲ್ಲ. ನಾನು ಈ ಕರ್ನಾಟಕದ ಸಮಸ್ತ ಜಾತಿಗಳವರ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ. ನಾನೇನು ಮಾತಾಡ್ತಾ ಇದ್ದೀನಿ ಇದರ ಸತ್ಯ ಇದೆಯಾ ಸುಳ್ಳಿದೆಯಾ ಪರಿಶೀಲನೆ ಮಾಡಿ. ನಾವು ನಿಜವಾಗ್ಲೂ ಕೇಳ್ತಾ ಇರೋದು ನ್ಯಾಯಬದ್ಧವಾಗಿದೆ, ಸಂವಿಧಾನಬದ್ಧವಾಗಿದೆ, ಅಂಬೇಡ್ಕರ್ ತತ್ವಕ್ಕೆ ಸಮಾನವಾಗಿದೆ, ಬಸವಣ್ಣನ ವಿಚಾರಧಾರೆಗೆ ಸಮಾನವಾಗಿದೆ, ಬುದ್ಧನ ಆಶಯಕ್ಕೆ ತಕ್ಕನಾಗಿದೆ ಅಂತ ಏನಾರು ಅನ್ಸಿದ್ರೆ, ಮೀಸಲಾತಿಯ ಜನಕ ಶಾಹು ಮಹಾರಾಜ್, ಮೀಸಲಾತಿಯನ್ನು ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಜನಕ ಶಾಹು ಮಹಾರಾಜ್ ಅವರ ಅವತ್ತಿನ ಆಶಯ ಏನಾಗ್ತೋ ಅದನ್ನು ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ, ನ್ಯಾಯವಾದ ಹಕ್ಕಿಗೋಸ್ಕರ ನಾವು ಕೈ ಚಾಚಿದೀವಿ ಅಂತಂದ್ರೆ, ನಿಮ್ ಇಡೀ ಸಮಾಜ ಮುಂದೆ ಕೈ ಮುಗಿದಿದ್ದೀವಿ ಅಂದ್ರೆ, ಸತ್ಯ ಇದ್ರೆ ಅನುಕಂಪ ಬೇಡ, ಕಾನೂನನ್ನು ನೋಡಿ, ಅಂಕಿಅಂಶಗಳನ್ನ ನೋಡಿ, ನಮ್ಮ ಬೆಂಬಲಕ್ಕೆ ನಿಲ್ಲಿ. ಈ ಸರ್ಕಾರಕ್ಕೆ ಒಂದಿಷ್ಟು ತಿಳುವಳಿಕೆ ಇದೆ. ಅದನ್ನು ಬಿಟ್ಟುಬಿಟ್ಟು ನನ್ನ ಅಂಕಿಅಂಶಗಳನ್ನೆಲ್ಲ ನೋಡಿದ ನಂತರ ಕೂಡ ನಾವು ವಿದ್ಯಾವಂತಿದ್ರಿ, ಬುದ್ಧಿವಂತಿದ್ರಿ, ಅದಕ್ಕೆ ನಾವು ತಗೊಂಡ್ವಿ ಅಂದ್ರೆ, ಹಾಗಾದ್ರೆ ಮೀಸಲಾತಿಯೇ ಬೇಕಾಗಲ್ಲ. ಈ ದೇಶದ ಸಿಸ್ಟಮ್ ನಲ್ಲಿ ಮೀಸಲಾತಿನೇ ಬೇಕಾಗಿಲ್ಲ. ಯಾಕಂದ್ರೆ ವಿದ್ಯಾವಂತರಿದ್ವಿ, ಪ್ರತಿಭೆ ಇತ್ತು, ಆ ಕಾರಣಕ್ಕೆ ನಮಗೆ ಸಿಕ್ತು ಅನ್ನೋದಾದ್ರೆ, ಪ್ರತಿಭೆಯಿಂದನೇ ಎಲ್ಲರನ್ನೂ ಕೂಡ ನಾವು ನೋಡೋದಾದ್ರೆ, ಬಾಬಾ ಸಾಹೇಬರ ಚಿಂತನೆಗಳಿಗೆ ನಾವು ದ್ರೋಹ ಬಗ್ದಂಗಾಗ್ತದೆ, ಕಾಂಶಿರಾಮ್ರವರ ಚಿಂತನೆಗಳಿಗೆ ದ್ರೋಹ ಬಗ್ದಂಗಾಗ್ತದೆ, ನಾಲ್ವಡಿ ಕೃಷ್ಣರಾಜ ಅವರು ಏನ್ ಮೀಸಲಾತಿ ಕೊಟ್ಟರಲ್ಲ ಅವರ ಚಿಂತನೆಗಳಿಗೆ ದ್ರೋಹ ಬಗ್ದಂಗಾಗ್ತದೆ, ಶಾಹು ಮಹಾರಾಜರ ಚಿಂತನೆಗಳಿಗೆ ದ್ರೋಹ ಬಗ್ದಂಗಾಗ್ತದೆ. ನಮ್ಮ ಒಟ್ಟು 35 ವರ್ಷಗಳನ್ನ ಹೋರಾಟವನ್ನ ನೀವು ಅಣಕ ಮಾಡದಂಗೆ, ಕೇಕೆ ಹಾಕಿ ನಕ್ಕದಂಗೆ, ನಮ್ಮನ್ನ ಛೇಡಿಸ್ದಂಗಾಗ್ತದೆ. ಕೊನೆಗೆ ದೇವನೂರು ಮಹದೇವನವರು ಕೂಡ ಹೇಳ್ದಂಗೆ, ಒಳ ಮೀಸಲಾತಿಯ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಮನುಷ್ಯತ್ವದ ವಿರೋಧಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಅಂತ ಏನ್ ಹೇಳಿದ್ರಲ್ಲ ಅದಾಗತ್ತೆ. ಇಷ್ಟೇ ನಾನು ಮಾತಾಡಕ್ಕಾಗತ್ತೆ. ಕೊನೆಯದಾಗಿ ಕರ್ನಾಟಕದ ಸಮಸ್ತ ಎಲ್ಲ ಜಾತಿ ಮುಖಂಡರುಗಳಿಗೂ, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೈ ಮುಗಿದು ನಿಮ್ಮ ಪಾದ ಪ್ರಾರ್ಥನೆ ಮಾಡ್ತೀನಿ, ನ್ಯಾಯದ ಪರವಾಗಿ ನಮ್ಮ ಜೊತೆ ನಿಲ್ಲಿ. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಕೇಳ್ಕೊಳ್ಳಲ್ಲ. ಎಲ್ಲರ ಪಾದಕ್ಕೆ ನಮಸ್ಕಾರ. ತಮ್ಮೆಲ್ಲರೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್, ಜೈ ಮಾದಿಗ. ನಮ್ಮ ಎಚ್ ಸಿ ಮಹದೇವಪ್ಪನವ್ರನ್ನ ಅವಮಾನ ಮಾಡಿದ್ದಾರೆ ಒಳ ಮೀಸಲಾತಿ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ಅಂತ ಚಾಮರಾಜನಗರದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇನ್ನ 1000 ಕಂಪ್ಲೇಂಟ್ ಕೊಡಿ, ಕಾನೂನುಬದ್ಧವಾಗಿ ಅದನ್ನ ಎದುರಿಸೋದಕ್ಕೆ ನಾವು ತಕ್ಕಿದ್ದೀವಿ, ಕಾನೂನು ಅರಿವು ನಮಗಿದೆ. ಆದ್ರೆ ಕಳ್ಳಾಟ ನಂಬರ್ 1 ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೊಳ್ಳೇಗಾಲದಲ್ಲಿ ಈ ರೋಸ್ಟರ್ ಪದ್ಧತಿ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಆ ಕೊಳ್ಳೇಗಾಲದಲ್ಲಿ ಪ್ರತಿಭಟನೆ ನಡೆದಾಗ ಸಚಿವ ಮಹದೇವಪ್ಪ, ಖರ್ಗೆ, ಹಾಗೆ ಪರಮೇಶ್ವರ್, ನಾಗಮೋಹನ್ ದಾಸ್ ಅವರು, ರಿಟೈರ್ಡ್ ಜಡ್ಜ್ ನಾಗಮೋಹನ್ ದಾಸ್ ಅವರು, ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋಟೋಗಳಿಗೆ ಬಹಿರಂಗವಾಗಿ ಚಪ್ಪಲಿಯಲ್ಲಿ ಹೊಡಿತಾ ಅವ್ರ ವಿರುದ್ಧವಾದಂತಹ ಘೋಷಣೆಗಳನ್ನ ಕೂಗ್ತಾ ನಮ್ಮ ಜಾತಿ ವೈರಿಗಳು ಇವರು, ಕಾಂಗ್ರೆಸ್ನ ಗುಲಾಮರು ಅಂತ ಮಾತಾಡದಂತಹ ಪುಣ್ಯಾತ್ಮರು, ಒನ್ಸ್ ಅಗೈನ್ ಐ ರಿಪೀಟ್, ಎಚ್ ಸಿ ಮಹದೇವಪ್ಪನವ್ರನ್ನು ಸೇರಿದಂತೆ, ಮುಖ್ಯಮಂತ್ರಿಗಳನ್ನು ಸೇರಿದಂತೆ, ಖರ್ಗೆ ಅವರನ್ನು ಸೇರಿದಂತೆ, ಪರಮೇಶ್ವರ್ ಅವರನ್ನು ಸೇರಿದಂತೆ, ನಾಗಮೋಹನ್ ದಾಸ್ ಅವರನ್ನು ಸೇರಿದಂತೆ ಬಹಿರಂಗವಾಗಿ ಚಪ್ಪಲಿಯಲ್ಲಿ ಹೊಡೆದಂತಹ ಪುಣ್ಯಾತ್ಮರು ಇವತ್ತು ಚಾಮರಾಜನಗರದಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಎಚ್ ಸಿ ಮಹದೇವಪ್ಪನವ್ರನ್ನ ಮಾದಿಗ ಸಮುದಾಯ ಅವಮಾನಿಸಿದೆ, ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ. ಪೊಲೀಸ್ನವ್ರು ಬೂಟ್ ಹಾಕಿರ್ತಾರಲ್ವಾ, ಪೊಲೀಸ್ನವ್ರು ಬೆಲ್ಟ್ ಕಟ್ಕೊಂಡಿರ್ತಾರಲ್ವಾ, ಪೊಲೀಸವ್ರ ಹತ್ರ ಲಾಠಿ ಇರ್ತದಲ್ವಾ. ಕೊಳ್ಳೇಗಾಲದಲ್ಲಿ ಮಾಡಿದಂತಹ ಪ್ರತಿಭಟನೆ ಎಷ್ಟು ಅನಾಗರಿಕವಾಗಿತ್ತು, ಎಷ್ಟು ಅವಾಚ್ಯವಾಗಿತ್ತು, ಎಷ್ಟು ಅಸಭ್ಯವಾಗಿತ್ತು ನೋಡಿದಾರೆ ಅಲ್ವಾ ಪೊಲೀಸ್ನವರು. ಅಲ್ಲ ಕಂಡ್ರಲ್ಲ ಇಡಿಯೇಟ್ಗಳ, ನೀವೇ ಚಪ್ಪಲಿ ಹೊಡೆದ್ಬಿಟ್ಟು ಅವರು ಸರ್ಕಾರನ ಒತ್ತಾಯ ಮಾಡಿದ್ರೆ ಬಹಿರಂಗವಾಗಿ ಬಂದು ಇಲ್ಲಿ ನಮ್ಮನ್ನ ಏನೋ ಅವಮಾನ ಪಡಿಸೋದ್ರು ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ರಲ್ಲ, ನಿಮ್ಗೇನಾದ್ರೂ ಸರ್ಕಾರನ ನೀವು ಈ ರೀತಿ. ಮೊದಲನೇದ ಹೇಳ್ತೀನಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಹೋರಾಟಗಾರರು ಸಚಿವ ಮಹದೇವಪ್ಪನನ್ನ ಅವಮಾನ ಮಾಡಿದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಅಲ್ಲಿ. ಆದ್ರೆ ಅವ್ರು ಕೇಳಬೇಕು, ಕೊಳ್ಳೇಗಾಲದಲ್ಲಿ ಚಪ್ಪಲಿ ಹೊಡೆದು ಇಡಿಯೇಟ್ಗಳು ನೀವೇ ಅಲ್ವೇನಪ್ಪ, ಅವಾಚ್ಯ ಬೈದವ್ರು ನೀವೇ ಅಲ್ವೇನಪ್ಪ, ನೀವೇ ಹಂಗ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇದು ಕಳ್ಳಾಟ ನಂಬರ್ 1. ಕಳ್ಳಾಟ ನಂಬರ್ 2, ಯಾರೋ ಒಳ ಮೀಸಲಾತಿ ವಿರೋಧಿಗಳ ಕಳ್ಳಾಟ ನಂಬರ್ 2 ಏನು ಅಂತಂದ್ರೆ, ಏನು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದಂತವರು ಬಿಜೆಪಿ ಮತ್ತು RSS ಚೇಲಾಗಳು, ಗುಲಾಮರು, ಬಿಜೆಪಿ ಮತ್ತು RSS ಇಂದ ಏನೋ ಬೆಂಬಲ ತಗೊಂಡು ಮತ್ತೊಂದು ಹಣಕಾಸಿನ ಸಹಾಯ ತಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಒಂದು ಸುಳ್ಳು ಸುದ್ದಿನ ಹರಿಬಿಟ್ಟಿದ್ದಾರೆ. ಇವ್ರ ಕಳ್ಳಾಟಕ್ಕೆ ನಂದೊಂದು ಮರು ಪ್ರಶ್ನೆ ಇದೆ.
ಈ ಮರು ಪ್ರಶ್ನೆಗೆ ಉತ್ತರ ಕೊಡಬೇಕು. ಮತ್ತೆ ನಾನು ಆಗಲೇ ಕೇಳಿದೆ, ಈ ಸಮಾಜದ ಇತರೆ ಜಾತಿಯವರು, ಹೊಲೆಯ ಮತ್ತು ಮಾದಿಗರಲ್ಲದೆ ಇರುವಂತಹ ಇತರೆ ಜಾತಿಯವರು ನಮ್ಮ ನೋವೇನು, ಇವ್ರು ಮಾಡ್ತಾರ ಕಳ್ಳಾಟ ಏನು ಅಂತ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮಾದಿಗರಂದ್ರೆ ಅನಾಥರಲ್ಲಪ್ಪ, ಎಲ್ಲಾ ಜಾತಿ ಸಮುದಾಯದವರು ಕೂಡ ನಾವು ಅನ್ಯಾಯದ ವಿರುದ್ಧವಾಗಿದ್ದೀವಿ, ನ್ಯಾಯದ ಪರವಾಗಿದ್ದೀವಿ, ಸಮಾನತೆ ಪರವಾಗಿದ್ದೀವಿ ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ. ಸಮಾಜದ ಇತರೆ ಜಾತಿಯವರು ನಮ್ಮನ್ನ ತುಲನೆ ಮಾಡಬೇಕು, ನಮ್ಮನ್ನ ವಿಮರ್ಶೆ ಮಾಡಬೇಕು, ನಮ್ಮನ್ನ ತಾಳೆ ಹಾಕಿ ನೋಡಬೇಕು. ನಾವು ಮಾಡ್ತಾ ಇರೋದೇನು, ಅವ್ರು ಮಾಡ್ತಾ ಇರೋದು ತಾಳೆ ಹಾಕಿ ನೋಡಬೇಕು. ಸರಿ ತಪ್ಪುಗಳನ್ನ ಈ ಸಮಾಜಕ್ಕೆ ತಾವು ಕೂಡ ಮಾತಾಡಬೇಕು. ನಿಮ್ಮೆಲ್ಲರಲ್ಲೂ ನನ್ನ ಪ್ರಾರ್ಥನೆ. ಯಾಕೆ ಅಂತಂದ್ರೆ ಈ ಸಮಾಜ, ಈ ಕರ್ನಾಟಕ ಅಂದ್ರೆ ಕೇವಲ ವಲಯದಲ್ಲ, ಕೇವಲ ಮಾದಿಗರದಲ್ಲ, ನಾವೆಲ್ಲ ಎಷ್ಟು ಜಾತಿಯವರಿದ್ದೀವೋ ಅಷ್ಟು ನಾವೆಲ್ಲರೂ ಒಟ್ಟೆ ಒಂದೇ. ಆದ್ರೆ ಸಮಯ ಸಂದರ್ಭ ಬಂದಾಗ, ಸಮಾನತೆ ವಿಚಾರ ಬಂದಾಗ ನಾವು ನಮ್ಮ ಹಕ್ಕನ್ನ ಕೇಳೋದು ಅಪರಾಧ ಅಲ್ಲ ಅಂತ ನೀವು ಪ್ರೂವ್ ಮಾಡಬೇಕು. ಈಗ ಕಳ್ಳಾಟ ನಂಬರ್ 2 ಬರ್ತೀನಿ. ಫ್ರೀಡಂ ಪಾರ್ಕ್ನಲ್ಲಿ ಚಳುವಳಿ ಪ್ರತಿಭಟನೆ ಮಾಡಿದಂತವರು ಬಿಜೆಪಿ ಮತ್ತು RSS ಸಂಘ ಪರಿವಾರದ ಚೇಲಾಗಳು, ಗುಲಾಮ್ರು ಅಂತ ಮಾತಾಡಿದ್ರು. ಮಂದಕೃಷ್ಣ ಮಾದಿಗ ಅವರು ಆನ್ ಸ್ಟೇಜ್ ಸ್ಪಷ್ಟಪಡಿಸಿದ್ದಾರೆ, ನಾನು ಯಾವುದೇ ಸಂಘ ಪರಿವಾರ ಪಕ್ಷಗಳಿಗೆ ಸಂಬಂಧಪಟ್ಟವನಲ್ಲ, ನಾನು ಮಾದಿಗರಿಗೆ ಸಂಬಂಧಪಟ್ಟವನು, ಮಾದಿಗ ಪಕ್ಷ ಮಾದಿಗ ಜಾತಿ ನಂದು ಅಂತ. ಮತ್ತೆ ನೀವೆಲ್ಲರೂ ನೋಡಿದಿರಿ, ನಾನೇನು ನಿಮಗೆ ಈ ತರ ಮಾತಾಡೋರಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ, ಆದ್ರೆ ಸಮಾಜಕ್ಕೆ ನಾನು ಸ್ಪಷ್ಟತೆ ಕೊಡಬೇಕಾಗಿದೆ. ಇದು ಹೋರಾಟ ಕೇವಲ ಮಾದಿಗ ಸಮುದಾಯದ ಹೋರಾಟ, ಮಾದಿಗ ಸಮುದಾಯದ ಅಸ್ಮಿತೆಯ ಹೋರಾಟ, ಮಾದಿಗ ಸಮುದಾಯದ ಘನತೆಯ ಹೋರಾಟ, ಮಾದಿಗ ಸಮುದಾಯದ ಸ್ವಾಭಿಮಾನದ ಹೋರಾಟ, ಮಾದಿಗ ಸಮುದಾಯದ ಸಾಮಾಜಿಕ ನ್ಯಾಯವನ್ನ ನೀಡಿ ಅಂತ ಕೇಳುವಂತಹ ಹೋರಾಟ. ಇದರಲ್ಲಿ ಯಾವುದೇ ಪಕ್ಷ, ಸಂಘಟನೆ, ಇನ್ನೊಂದು ಸಂಘ, ಮತ್ತೊಂದು ಇಲ್ಲ. ಇಲ್ಲಿ ಮಾದಿಗ ಪಕ್ಷ, ಮಾದಿಗ ಸಂಘಟನೆ, ಮಾದಿಗ ಹೋರಾಟ, ಅದಕ್ಕೆ ಬದ್ಧನಾಗಿರುವಂತವನು. ನಾನು ಹಿಂದೆ ಏನ್ ಯಾವ ಪಕ್ಷದಲ್ಲಿದ್ದೆ, ಆ ಪಕ್ಷದ ಕೆಲಸ ಕಾರ್ಯಗಳನ್ನು ಕೂಡ 1.5 ವರ್ಷದಿಂದ ಆ ಕಡೆ ತಲೆ ಹಿಡ್ದಂಗೆ, ನಾನು ಯಾವ ಪಕ್ಷದಲ್ಲೂ ಇನ್ವಾಲ್ವ್ ಆಗದಂಗೆ ಮಾದಿಗ ಹೋರಾಟಕ್ಕೋಸ್ಕರ, ಯಾಕಂದ್ರೆ ನ್ಯಾಯ ಇದೆ, ಧರ್ಮ ಇದೆ, ನಮ್ಮ ಕಳಕಳಿ ಇದೆ, ನಮ್ಮ ಸುಮಾರು 35 ವರ್ಷಗಳ ರಕ್ತ ಚರಿತ್ರೆಯ ಹೋರಾಟ ಇದೆ, ಬೆವರು ನೀರಿದೆ, ಜೀವಗಳು ಹೋಗಿದ್ದಾವೆ, ಕುಟುಂಬಗಳು ಹಾಳಾಗೋಗಿದ್ದಾವೆ. ಅದ್ರ ಪರವಾಗಿ ಧ್ವನಿ ಎತ್ತುವಂತ ಕೆಲಸದಲ್ಲಿ ನಾನು ನಿಂತಿದ್ದೀನಿ. ನಾನು ಯಾವ ಸಂಘ ಪರಿವಾರಕ್ಕೋ ಬಿಜೆಪಿಗೋ ಸೇರಿದವನಲ್ಲ. ಆದರೂ ಇದು ನಿಮಗೆ ಸ್ಪಷ್ಟಪಡಿಸಬೇಕಿತ್ತು, ಸ್ಪಷ್ಟಪಡಿಸ್ತಾ ಇದ್ದೀನಿ. ಸುಮ್ಮನೆ ಆರೋಪ ಮಾಡುವಂತ ಈಡೇಟ್ಗಳು ನಾನು ಉತ್ತರ ಕೊಡೋದಿಲ್ಲ. ನಿಮಗೆ ಸಮಾಜಕ್ಕೆ ನಾನು ಉತ್ತರದಾಯಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಆಯ್ತು, ಒಂದು ವೇಳೆ ನೀವು ಹೇಳದಂತೆ ನಿಮ್ಮ ಕೆಟ್ಟ ಪದಗಳನ್ನೇ ನಾನು ಒಪ್ಕೊಳ್ತಾ ಇದ್ದೆ, ನಾನು RSS ಗುಲಾಮ ಏನೋ ಮಚೇಲ ಎಲ್ಲ ಹೇಳೋದಾದ್ರೆ ಇರ್ಲಿ, ಅದನ್ನ ಪಕ್ಕಕ್ಕಿಟ್ಟು ನಾನು ಬರ್ತೀನಿ. ಈ RSS ಮತ್ತೆ ಬಿಜೆಪಿನಲ್ಲಿ ನಾವೆಲ್ಲರೂ ಅತಿಯಾಗಿ ಗೌರವಿಸ್ತಾ ಇದ್ದಂತಹ ದಲಿತ ಸಮುದಾಯದ ಸ್ವಾಭಿಮಾನಿ ಅಂತಾನೆ ಕರೆಯುವಂತಹ ಮೈಸೂರಿನ ಶ್ರೀನಿವಾಸ್ ಪ್ರಸಾದ್ ಅವರಿದ್ರು ಬಿಜೆಪಿಲಿ ಇದ್ಮೇಲೆ RSS ನ ಅಫ್ಕೋರ್ಸ್ ಬೆಂಬಲಿಸಬೇಕು, ಆಯ್ತಾ. ಗೌರವಾನ್ವಿತ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯಲ್ಲಿದ್ರು. ದಿವಂಗತ ಶಿವರಾಮ್ ಅವರು ರಿಟೈರ್ಡ್ IAS ಆಫೀಸರ್ ಬಿಜೆಪಿಯಲ್ಲಿದ್ರು. ನನ್ನ ಈಗಲೂ ಕೂಡ ಸಹೋದರ ಭಾವದಿಂದಾನೆ ಅಣ್ಣ ಅಂತಾನೆ ಯಾವತ್ತೂ ಕರೆಯೋದು, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರು ನನ್ನ ಅಣ್ಣ, ಅವರು ಕೂಡ ಇವತ್ತು ಬಿಜೆಪಿಯಲ್ಲಿದ್ದಾರೆ. ಮತ್ತೆ ನನ್ನ ಹೋರಾಟದ ಒಡನಾಡಿಗಳಾಗಿ, ನನಗೆ ಹಿರಿಯರಾಗಿ, ಮಾರ್ಗದರ್ಶಕರಾಗಿ, ನನಗೆ ಅಣ್ಣನ ಸಮಾನಕ್ಕಿಂತ ಹೆಚ್ಚಾಗಿದ್ದಂತವರು ಎನ್ ಮಹೇಶ್ ಅಣ್ಣವರು ಇವತ್ತು ಬಿಜೆಪಿಯಲ್ಲಿದ್ದಾರೆ. ಪಟಾಪಟ್ ಶ್ರೀನಿವಾಸ್ ಅವರು, ನನಗೂ ಅವ್ರಿಗೂ ಸಾಕಷ್ಟು ವಾಗ್ವಾದಗಳಾಗ್ತಾ ಇರ್ತದೆ, ಆದ್ರೆ ಸಹೋದರ ಭಾವನೆಗೆ ಅವತ್ತು ಧಕ್ಕೆ ಬಂದಿಲ್ಲ. ಆನೇಕಲ್ನ ಪಟಾಪಟ್ ಶ್ರೀನಿವಾಸ್ ಅವರು ಬಿಜೆಪಿ ಮತ್ತು RSS ನ ಸಮರ್ಥಕರಾಗಿದ್ದಾರೆ. ನೀವು ನಮಗೆ ಸಂಬಂಧನೇ ಇಲ್ಲದಿರೋ ಪಕ್ಷಕ್ಕೆ, ಸಂಘಕ್ಕೆ ನಮ್ಮನ್ನು ಸೇರಿಸ್ತೀರಿ, ಗುಲಾಮ್ರು ಅಂತೀರಿ. ಒಳ ಮೀಸಲಾತಿ ಹೋರಾಟದಲ್ಲಿ ನಾನು ಈಗೇನು ಮಾತಾಡ್ದಲ್ಲ, ಅವರೆಲ್ಲರೂ ಕೂಡ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದವರು. ಈಗ ಇವರನ್ನ ಯಾವ ಪದಗಳಲ್ಲಿ ನಿಂದನೆ ಮಾಡ್ತೀರಿ ನೀವು? ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಮಾಡಬಾರ್ದು. ಮಾದಿಗರು ಮಾತ್ರ ಕಾಂಗ್ರೆಸ್ಗೆ ಗೂಟ ಹೊಡಿಸ್ಕೊಂಡಿರ್ಬೇಕು, ಮಾದಿಗರಲ್ಲಿ ಮಾತ್ರ 100% ಪ್ಯೂರಿಟಿ ಇರಬೇಕು, ಮಾದಿಗರು ಮಾತ್ರ ಸಿದ್ಧಾಂತಗಳಿಗೆ ಕಟ್ಟಿಬಿದ್ದು ನೇಣಾಕಂಡು ಸಾಯ್ಬೇಕು. ಆದ್ರೆ ನಿಮ್ಮ ಕುಲದವರು, ಅಣ್ಣವರು, ತಮ್ಮವರು, ಅಣ್ಣನ ಸಮಾನದವರು, ಅಪ್ಪನ ಸಮಾನದವರು, ತಾಯಿ ಸಮಾನರು ಬಿಜೆಪಿ RSS ಗಳಲ್ಲಿದ್ರೆ ಅವರ ಬಗ್ಗೆ ಒಂದೇ ಒಂದು ಮಾತನ್ನ ಕೂಡ ಕಠಿಣವಾಗಿ ಮಾತಾಡದೇ ಇರುವಂತಹ ನಾಲಿಗೆಗೆ ಕಾಯಿಲೆ ಬಂದಿದೆಯಾ ನಿಮಗೆ? ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ನಿಮ್ಮ ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಈ ಸಮಾಜ ನೋಡ್ತಾ ಇದೆ. ಇವರ ಕಳ್ಳಾಟಗಳ 2 ನಂಬರ್ 2 ಎರಡನೇ ಕಳ್ಳಾಟ, ಒಳ ಮೀಸಲಾತಿ ವಿರೋಧಿಗಳ 2ನೇ ಕಳ್ಳಾಟ. ಈ ಮೂಲಕ ನೈತಿಕವಾಗಿ ನಮ್ಮನ್ನು ಕುಗ್ಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.